ಅದು ಏನ್ ನೋಡ್ರಿ, ಅದು ಏನೈತೋ ಗೊತ್ತಿಲ್ಲ. ಇವತ್ತೆಲ್ಲ ವಾಯ್ಸ್ ರೆಕಾರ್ಡಿಂಗ್ನು ಡೂಪ್ಲಿಕೇಟ್ ಮಾಡ್ತಾರೆ. ಈಗ ಅಲ್ಲಿ ಇದ್ರಾಗ ಹಾಸ್ಯ ಇದ್ರಾಗ ಯಾವನೋ ಬದಲ್ಲ ಎಷ್ಟು ಚಂದ ಮಾಡ್ತಾರೆ. ಹಾ, ಕಾಮಿಡಿ ಇದ್ರಾಗ ನೋಡಿರಲ್ಲ ಮಿಮಿಕ್ರಿ. ಅವ್ರಿಗೆ ದಲಿತರು ಬೇಕಾಗಿಲ್ರಿ, ಹಿಂದೂಗಳೇ ಬೇಕಾಗಿಲ್ಲ, ಅವ್ರು ಬರೀ ಸಾಬ್ರೆ ಬೇಕಾಗಿಲ್ಲ. ಅವ್ರಿಗೆ ಸಾಬ್ರ ಸಲುವಾಗಿನೇ ಕಾಂಗ್ರೆಸ್ ಐತಿ, ಹಿಂದೂಗಳ ಸಲುವಾಗಿಲ್ಲ. ಏನ್ ಮಾಡಿದ್ರ ದಲಿತ ಪಾಪ PSI ಇವತ್ತು ಆತ್ಮಹತ್ಯೆ ಮಾಡ್ಕೊಂಡ. ಅದಕ್ಕೆ ಯಾರು ಅದೇ ನಾ ಕೇಳ್ತೀನಿ, ದಲಿತ ಸಂಘಟನೆಗಳು ಎಲ್ಲದಾವು? ಬಹಳ ದೊಡ್ಡ ಹೋರಾಟ ಮಾಡ್ತಿದಾರಲ್ಲ, BJP ಬಂದ್ರೆ ಸಂವಿಧಾನ ಚೇಂಜ್ ಮಾಡ್ತೀನಂತ ಶಂಕ ಹೊಡಿತಾರಲ್ಲ. ಈಗ 16 ವರ್ಷನಾಗ ಭಾರತೀಯ ಜನತಾ ಪಾರ್ಟಿ, ಹಿಂದೆ 6 ವರ್ಷ ಅಟಲ್ಜಿ, ಈಗ 10-11ನೇ ವರ್ಷಕ್ಕೆ ಪ್ರಾರಂಭ ಐತೆ ನಮ್ಮ ನರೇಂದ್ರ ಮೋದಿ. ಯಾವ ಸಂವಿಧಾನ ಚೇಂಜ್ ಮಾಡಿವಪ್ಪ? ಮೀಸಲಾತಿ ಎಲ್ಲಿ ಕಡಿಮೆ ಮಾಡಿವಿ? ಪ್ರಮೋಷನ್ದಲ್ಲಿ ಮೀಸಲಾತಿ ಕೊಟ್ಟಾರೆ ಅಟಲ್ ಬಿಹಾರಿ ವಾಜಪೇಯಿ ಅವರು. ಇವರಿಗೆ ಕೆಲವೊಂದು ಪೇಡ್ ಸರ್ವೆಂಟ್ ಇದ್ದಂಗೆ ಅದ, ಕೆಲವೊಂದು ಮುಖಂಡರುಗಳು ದೇಶದಲ್ಲಿ. ಅವರಲ್ಲಿ PTM ಇದ್ದಂಗ ರೊಕ್ಕ ಹಾಕ್ಕೊಂಡು ಮಾತಾಡ್ತಾವ. ಮತ್ ರೊಕ್ಕ ಕಡಿಮೆ ಆಯ್ತಂದ್ರೆ ಕಾಂಗ್ರೆಸ್ ವಿರುದ್ಧ ತೀವ್ರ ವಾಗ್ದಾಳಿ ಆಯ್ತಾರ. ಮತ್ ರಾತ್ರಿ ಬಂದು ಪೇಮೆಂಟ್ ಆಯ್ತು ಅಂದ್ಕೊಳ್ಳೆ ಆ ಹೋರಾಟ ಹಿಂತೆಗೆದುಕೊಳ್ಳಲಾಗಿದೆ. ಇಂಥ ಸಂಘಟನೆಗಳಿಂದ ದಲಿತರು ಉದ್ಧಾರ ಆಗುವುದಿಲ್ಲ. ದಲಿತರು ಹೊಸ ಒಂದು ನಾಯಕತ್ವವನ್ನ ಅವರು ಇನ್ ಮೇಲೆ ಚಿಂತನೆ ಮಾಡಬೇಕು. ಅವ್ರು ಸರಿಯಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಜೀವನ ಚರಿತ್ರೆ ಓದಬೇಕು. ಅವ್ರು ಇಸ್ಲಾಂ ಬಗ್ಗೆ ಏನ್ ಹೇಳಿದಾರೆ ಅನ್ನೋಂಥದ್ದು ಓದಬೇಕು. ಭಾರತೀಯತೆ, ಭಾರತೀಯ ಸಂಸ್ಕೃತಿ ಬಗ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರ ಏನದು ಮೊದಲು ದಲಿತರು ಬುದ್ಧಿಜೀವಿಗಳ ಮೊದಲು ಓದ್ಲಿ. ಯಾವ ನಿಜವಾಗಿ ಅಂಬೇಡ್ಕರ್ ಅವರ ಅನ್ಯಾಯತೆ ಯಾರೇ ದಲಿತ ಮುಖಂಡರಿತ್ತಂದ್ರ ಅವ ಏನಾರೇ ಮನುಷ್ಯತ್ವ ಕಾಂಗ್ರೆಸ್ ಆಗಿರೋದಿಲ್ಲ. ಮೊದ್ಲದ್ದು ಅಂಬೇಡ್ಕರ್ ಒಂದು ಮಾತು ಹೇಳ್ಯಾರ, ಕಾಂಗ್ರೆಸ್ನ ಎಂದೂ ಅವರು ಸೇರ್ಬೇಡ್ರಿ ಅಂತ ಅಂಬೇಡ್ಕರ್ ಕರೆ ಕೊಟ್ಟಾರ. ಅವರು ಭಾರತೀಯ ರಿಪಬ್ಲಿಕನ್ ಪಾರ್ಟಿ ಕಟ್ಟೋದು, ಕಾಂಗ್ರೆಸ್ನಿಂದ ಹೊರಗೆ ಬಂದರು. ಕಾಂಗ್ರೆಸ್ 2 ಸಲ ಸೋಲ್ಸ್ಯಾರ ಇದ್ರಾಗ ಬಾಂದ್ರಾದಾಗ. ಅದಕ್ಕೆ ದಲಿತರು ಇವತ್ತಿನ ಮುಖಂಡರು ಕಾಂಗ್ರೆಸ್ನಾಗ ಅದಾರಲ್ಲ, ಅವ್ರು ಯಾರು ಅಂಬೇಡ್ಕರ್ ಅನುಯಾಯಿಗಳಲ್ಲ. ಅವರೆಲ್ಲ ಕಮರ್ಷಿಯಲ್ ರೊಕ್ಕಕ್ಕೆ ಹೋದವ್ರು. ಅವೆಲ್ಲ ನೋಡ್ರಿ, ತನಿಖೆ ಆಗ್ಬೇಕು ಯಾವ್ದೇ. ಈಗ ಯಾರು ಬೇಕಾದ್ರೂ ಮಿಮಿಕ್ರಿ ಮಾಡ್ತಾರೆ, ಎಷ್ಟು ಚಂದ ಮಾಡ್ತಾನೆ ನೋಡುದಿಲ್ಲ. ಮೊನ್ನೆ ನೋಡ್ಲಕತ್ತಿದ್ದೆ, ಶಿವರಾಜ್ ಕುಮಾರ್ದು ಮಾಡ್ತಾನ, ಸಿದ್ದರಾಮಯ್ಯರು ಮಾಡ್ತಾನ, ದೇವೇಗೌಡರು ಮಾಡ್ತಾನ. ಏನ್ ಮುನಿರತ್ನ ಮಾಡೋದು ಏನ್ ದೊಡ್ಡ ಮಾತ.